ಮಾತಾಡಿ ಎಲ್ಲ ಮಾಡ್ತೇನೆ ಪುರೋಹಿತ. ಎಲ್ಲ ಮಾಡ್ತೀನಿ ಹೌದು. ಅದ್ರ ಒಂದು ಹೇಳು. ನೀವು ಮಧ್ಯ ಬಾಯಿ ಹಾಕಬಾರದು ಪುರೋಹಿತ. ಇಲ್ಲಪ್ಪ. ಯಾಕೆ? ಯಾಕೆ? ನಾನು ಮಾತಾಡುವಾಗ ಮಧ್ಯ ಬಾಯಿ ಹಾಕಿದ್ರೆ ತೊಂದರೆ ಆಗ್ತದೆ. ಏನು? ನನಗೆ ಭಾವ ಬರ್ತದೆ ಪುರೋಹಿತ್ರೆ. ಭಾವ ಬಂದಲ್ಲ ಈಗ. ಇದೆಲ್ಲ ಓ ಭಾವನೆ. ಭಾವನೆ. ನೀ ಹೇಳಿದ್ರು ಮಾತಿ ಬರ್ತದೆ ಭಾವನೆ. ಭಾವ ಹೇಳ ಪುರೋಹಿತ್ರೆ. ಇದು ಎಂತ ಮನೆ ಇದು? ಮದುವೆ ಮನೆಯೇ ಬೇರೆ ಮನೆಯ? ನೀ ಯಾಕೆ ಒಬ್ಬ ಸಾಯುದು ನೀನು? ಅಳ್ತವ್ರಲ್ಲ ಅಣ್ಣ, ನೀ ಎಂತ ಸೀಮಣ್ಣೆ ಅಳಿತೆ ಮರೆ. ನಿಮ್ಗೂ ಒಂದು ತಂಗಿದ್ರೆ ಗೊತ್ತಾಗ್ತಿತ್ತು ಪುರೋಹಿತ್ರೆ. ಅಣ್ಣ ನೀ ಒಳಬೇಡ ಮರಯ್ಯ. ನೀ ಹತ್ರದ ಒಬ್ಬ ಹಾಕಿ ಸಾಯ್ತದೆ ಅದು. ನೀ ನಗರ್ತೆ ಕಳ್ಸ್ಕೊಡ್ಬೇಕು ಮರಯ್ಯ. ಅವಳು ಬೇಸರ ಆಗುದಿಲ್ಲ ಅಂತ ಮಾಡಿದ್ರೆ ಹೇಳುದಲ್ವಾ? ಮತ್ತೆ ನಗಾಡ್ಬೇಕಪ್ಪ. ಮೊದ್ಲೇ ಹೇಳುದಲ್ವಾ ಪುರೋಹಿತ್ರೆ? ಸಂತೋಷ ಪಡಿಸಿ ಕಳ್ಸ್ಕೊಡ್ಬೇಕು. ಸರಿ. ಇಲ್ಲ ನಾನು ಕೊಲ್ತಿರಲ್ಲ ಒಟ್ಟ. ನಾ ಇನ್ನು ಬರೋದಿಲ್ಲ ನಿಮ್ಮ ಮದುವೆ ಮನೆಗೆ. ಎಂತದ್ದು ಇದು? ನಿಗಾಡ್ತಾ ಹೇಳಿ ಅಂದ್ರಲ್ಲ. ನೀ ನಗರ್ದ ಮಾಡುದು ನೋಡಿದ್ಯಾ? ಒಳಗೆ ಕೀಲ್ ಕುದ್ರೆ ಹೊಡೆದಾಗ ಹೊಡ್ತಾ ಉಂಟದು. ಅವ್ರು ನಾನು ಮಾಡ್ದಾಗೆ ಮಾಡುದು ಪುರೋಹಿತ್ರೆ. ಎಲ್ಲ ಈಗ ನೆಗಾಡ್ಲ ಅವಳು ಬೇಡ, ಯಾವುದು ಬೇಡ, ಮಾತಾಡು ಸಾಕು. ಭಾವ ಹೊಡೆದೇ ಬಿಟ್ಟ. ನನ್ನ ತಂಗಿಯನ್ನ ಪ್ರೀತಿಯಿಂದ ಸಾಕಿ ಸಲಹಿದವರು. ಮೇಲೆ ಇಟ್ರೆ ಇರುವೆ ಕೊಚ್ಕೊಂಡು ಹೋಗ್ತದೋ, ಅಯ್ಯೋ ಕೆಳಗೆ ಇಟ್ರೆ ಕಾಕೆ ಕೊಚ್ಕೊಂಡು ಹೋಗ್ತದೋ. ಎಂತ ಶಬ್ದ ಕಾಕೆ? ಎಲ್ಲ ಅದ್ಲು ಬದಲಾಯ್ತು ಈ ವರ್ಷ. ಗಿಣಿಯಂತಿರುವಂತ ನನ್ನ ತಂಗಿಯನ್ನ ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇನೆ ಭಾವ. ಹಾಲಲ್ಲಾದ್ರೂ ಹಾಕು, ಹೌದು ನೀರಲ್ಲಾದ್ರೂ ಹಾಕು. ನೀರಿಲ್ದೆ ಹಾಗೆ ಬೇಕಾದ್ರೆ ಹಾಕಿ. ಅವನಿಗೇನು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಬೇಕು ಭಾವ. ನಿಮ್ಮ ತಂಗಿಯ ಮನಸ್ಸಿಗೆ ಎಲ್ಲಿ ನಿಂತು ನೋವಾಗದಿದ್ದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು. ಸಮಾಧಾನ. ತಂಗಿ, ಇದೇ ಅಂಗಳದಲ್ಲಿ ಆಟವಾಡಿ ಬೆಳೆದವರು. ಕೋಟದಲ್ಲ ನಾನಾದ್ರೂ ಒಂದು ವರ್ಷ ಆಡಿದ್ದಿ ಅಂಗಳದಲ್ಲಿ ಮರೆ. ಅರಮನೆ. ಅರಮನೆ. ತಂಗಿ, ಏನಣ್ಣ? ಇಲ್ಲಿಯವರೆಗೆ ನಿನ್ನ ಪಾಲಿಗೆ ಒಂದಿನಿತು ಕಷ್ಟ ನೋವು ಬಾರದೇ ಇರುವ ರೀತಿಯಲ್ಲಿ ನಿನ್ನನ್ನು ಕಂಡುಕೊಂಡರು. ನೀನು ನಡೆದರೆ ನಿನ್ನ ಕಾಲು ನೋಯಬಾರದು ಎನ್ನುವ ಕಾರಣಕ್ಕಾಗಿ ಅರಮನೆಯ ತುಂಬೆಲ್ಲ ರತ್ನಗಂಬಳಿಯನ್ನ ಹಾಸಿದ್ದೇವೆ. ನಾಡ್ದು ಬಂದು ನೋಡಿಲ್ಲಲ್ಲ. ಸುಖವಾಗಿ ನೀನು ನಿದ್ರಿಸಬೇಕು ಎನ್ನುವ ಕಾರಣಕ್ಕಾಗಿ ಹಂಸತೂಲಿಕಾ ತಲ್ಪದಲ್ಲಿಯೇ ನಿನ್ನನ್ನು ಮಲಗಿಸಿದ್ದೇವೆ. ತಂಗಿ, ಮದುವೆಯಾಗಿ ಗಂಡನ ಮನೆಯನ್ನ ಸೇರ್ತಾ ಇದ್ದ. ಒಬ್ಬರನ್ನ ಮದುವೆಯಾಗಿ ಇನ್ನೊಬ್ಬರ ಮನೆಯನ್ನ ಸೇರುವ ನೀನು ಇವನೇ ಮಾತಾಡ್ಲಿ ಅವಕಾಶ ಕೊಡ್ರಿ ಎಂತೆಲ್ಲ ಹೇಳತ್ತಪ್ಪ ಈ ಪುಣ್ಯಾತ್ಮ. ಒಬ್ಬರ ಮದುವೆಯಾಗಿ ಇನ್ನೊಬ್ರ ಮನೆಗೆ ಹೋಗುದಾ? ಆಗಲ್ಲ ಪುರೋಹಿತ. ಎಂತದ್ದು? ನನ್ನ ತಂಗಿ ಈಗ ಒಬ್ಬರನ್ನು ಮದುವೆ ಆದ್ಲ. ಹೌದು. ನಮ್ಮನೆ ಬಿಟ್ಟು ಇನ್ನೊಬ್ಬರ ಮನೆಗೆ ಹೋಗುದಿಲ್ವಾ? ಎಂತ ಅರ್ಥ ಮಾರಾಯ. ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತೆ 15 ದಿವಸ ಬೇಕು. ಆಯ್ತು. ಹೋದಂತಹ ನೀನು ಗಂಡನನ್ನ ಸರ್ವಸ್ವ ದೇವರು ಎನ್ನುವ ಹಾಗೆ ತಿಳಿಯಬೇಕು. ಇದು ಮಾತಂದ್ರೆ ಕಾರಣ ಮತ್ತೇನು ಅಲ್ಲ ತಂಗಿ. ಏನು? ಚಂದಿರನಿಲ್ಲದ ಬಾನು, ತಾವರೆ ಇಲ್ಲದ ಕೊಳ, ಕೂದಲಿಲ್ಲದ ಕರಡಿ, ಏನಿಲ್ಲದ ತಲೆ, ಬೀಜವಿಲ್ಲದ
ಶಾಶ್ವತವಾಗಿ ಸುಖವನ್ನ ತರುವಂಥದ್ದಲ್ಲ. ಹಾ ಹಾಗಾಗಿ ಹಾ ಗಂಡನೇ ಸರ್ವಸ್ವ ಎನ್ನುವ ಹಾಗೆ ತಿಳಿಬೇಕು, ದೇವರು ಎನ್ನುವ ಹಾಗೆ ತಿಳಿಬೇಕು. ಸರಿ ಸರಿ. ಆದ್ರೆ ಹಾ ತುಂಬಿದ ಮನೆಯನ್ನ ಸೇರ್ತಾ ಇದ್ದವಳು ನೀನು. ಹಾ ತುಂಬಿದ ಮನೆಯಲ್ಲಿ ಸೇರಿದಂತಹ ನಿನಗೆ ಹಾ ಒಂದೊಮ್ಮೆ ಹಾ ಕಷ್ಟ ಉಂಟಾದ್ರೂ ಆಗ್ಬಹುದು, ಸ್ವಾಭಾವಿಕ. ಏನ್ ಮಾಡುದಣ್ಣ ನಾನು? ನೋವುಂಟಾದ್ರೂ ಆಗ್ಬಹುದು. ಹಾಗೆ ಆಗ್ತದೆ. ಏನ್ ಮಾಡ್ಲಿ? ಯೋಚನೆ ಮಾಡಬೇಡ ತಂಗಿ. ಅಂತ ಸಂದರ್ಭ ನಿನ್ನ ಪಾಲಿಗೆ ಒದಗಿ ಬಂತು ಅಂತಾದ್ರೆ ಓಡ್ ಬಂದ್ಬಿಡು ತಂಗಿ, ಓಡ್ ಬಂದ್ಬಿಡು. ಬಿಡುವೆ. ಎಂತ ಮಾತಾಡ್ತೀಯ? ಒಳ್ಳೆ ಮಾತು. ಎಂತ ಒಳ್ಳೆ ಮಾತು. ಕಷ್ಟ ಆದ್ರೆ ಓಡ್ ಬರುವುದಾ? ಪ್ರಕರಣ ಅಂತದ್ದೇ ಹೆಚ್ಚಾಗ್ತಾ ಉಂಟು. ನೀ ಪುಷ್ಟೀಕರಿಸ್ತಾ ಇದ್ದೆ ಈಗ. ಅಂದ್ರೆ ಕಷ್ಟ ಆಗಲಿ ಸುಖ ಆಗಲಿ ಸಹಬಾಳ್ವೆ ಮಾಡು ಅಂತ ಹೇಳಿ ಕಳಿಸ್ಬೇಕೆ ಬಿಟ್ರೆ ಓಡ್ಬಾ ಅಂತ ಹೇಳುದಲ್ಲ. ಇರ್ಲಿ, ಸಂತೋಷ ಆಯ್ತು. ಏನು ಕೈ ಕೊಡು. ಇಲ್ಲಿ ಕಾರ್ಯಕ್ರಮ ಆಗಿದೆ, ಉಳಿದೆಲ್ಲ ಆ ಕಡೆಯಲ್ಲಿ ವಿಷಯಾಂತಿ ಪಡೆಯಿರಿ. ಇದು ಮತ್ತೆ ಏನು ನಿಮ್ಗೆ ನಾಳೆ ಬಿಡುವು ಉಂಟಾ? ನಾಳೆ ಇಲ್ಲ. ಹೌದಾ? ನಾಡಿದ್ದು ಇಲ್ಲ ಇನ್ನ ಬರುವ ತಿಂಗಳ. ಅಯ್ಯೋ ಇಲ್ಲಪ್ಪ, ಹಾ? ಅವರಂತ್ರು ಇಲ್ಲ. ಅಲ್ಲ ಅವ್ರೆಲ್ಲ ಹೋಗ್ತಿರೋ ಉಂಟು, ಕೈ ತಡ್ಕೊ ಹೋಗ್ತಿರೋದೇ. ಅಲ್ಲ, ನನ್ಗೊಂದ್ ದಿವಸ ನಿಮ್ಮನೆ ಬರ್ಬೇಕಿತ್ತು. ಅಲ್ಲ, ಜಾತಕ ತೋರ್ಸ್ಲಿಕ್ಕಿತ್ತು. ಜಾಸ್ತಿ ತೋರಿಸು. ನಮ್ಮನೆ ಬರುದು ಬೇಡ. ಹಾ ನಾನ್ ನಿಮ್ಮ ಮನೆಗೆ ಬಂದ್ರು ಅದು ಬೇಡ. ಒಂದ್ ಕೆಲಸ ಮಾಡು, ಜಾತಿ ನೋಡ್ಬೇಕಲ್ವಾ? ಹೌದು, ದಾರಿ ಮಧ್ಯೆ ಸಿಕ್ಕು ಅಲ್ಲೇ ನಾನು ಜಾತಿ ನೋಡಿ ಕಳಿಸ್ತೆ. ಸರಿ ಆಯ್ತು. ಪುರೋಹಿತ್ರೆ, ಕರದಾಕ್ಷಣದಲ್ಲಿ ಇಲ್ಲಿವರೆಗಾಗಿ ಬಂದು ವಿಶೇಷವಾಗಿ ಮದುವೆಯನ್ನ ಚಂದ ಕಾಣಿಸಿಕೊಟ್ಟವರು ನೀವು. ಸರಿ, ಧನ್ಯವಾದಗಳೊಂದಿಗೆ ಹಾ. ಮತ್ತೆ ಸಿಗುವ. ಹಣ ಇಲ್ವಾ? ಇದು ಬಹಳ ಕಡೆ ಕೇಳಿದ್ದೇವೆ ನಾವು. ಬರುವರೆ ನೀವೇ ಬರಬೇಕು ಅಂತ ಹೇಳೋದು. ಕಾರ್ಯಕ್ರಮ ಆದ್ಮೇಲೆ ನಿಮ್ ಧನ್ಯವಾದ. ನಿಮ್ ಧನ್ಯವಾದ ನಾವು ಹೊಟ್ಟೆ ತುಂಬುವುದಿಲ್ಲ. ಅಂದ್ರೆ ನಾವು ಕೇಳೋದಲ್ಲ. ಪುರೋಹಿತರಿಗೆ ಮರ್ಯಾದೆ ಬರಲಿಲ್ಲ. ಕ್ಷಮಿಸಿ ಪುರೋಹಿತರೆ, ಹಾ. ಕಲ್ಪನೆ ಇರಲಿಲ್ಲ. ಸರಿ, ಯಾರಲ್ಲಿ ಪುರೋಹಿತರು ಬರ್ತಾರೆ, ಮುಷ್ಟಿ ಬಿಗಿದು ಕೊಡಿ. ಒಂದ್ ನಾಣೆ ಕೊಡೋದು ಬೇಡ, ಮುಷ್ಟಿ ಕಟ್ಟಿ ಕೊಡೋದು ಅಂದ್ರೆ ಲೆಕ್ಕ ಮಾಡೋದು ಬೇಡ ಅಂತ. ಹಾಗೆ ಕಡಿಮೆ ಬಿತ್ತಂತೆ. ಯೋಚನೆ ಮಾಡುವ ಅಗತ್ಯ ಇಲ್ಲ. ಹಾ. ನೆಲಮಾಳಿಗೆಯಲ್ಲಿ 3 ಕೊಪ್ಪರಿಗೆ ಇಟ್ಟಿದ್ದಾರೆ. ಹಾ. ಎಬ್ಸಿ ಹಾ. ಹೊಂಡ ಬೀಳ್ತದೆ. ಹೌದು. ಪುರೋಹಿತರು ಬಂದು ಬೀಳ್ತಾರೆ. ಹೌದು. ಮಣ್ಣು ಹಾಕಿ ಮುಚ್ಚಿಬಿಡಿ. ರಗಳೇ ಇಲ್ಲ. ಪುರೋಹಿತರು ಮಣ್ಣು ಹಾಕಿ ಮುಚ್ಚುದಯ್ಯ? ಅಲ್ಲ, ಬರುವ ಮೊದಲೇ ಮಣ್ಣು ಹಾಕಿ ಮಣ್ಣು ಹಾಕಿ ಮುಚ್ಚಿ ಸಮಾಧಾನವಾಯ್ತಂತೆ. ಯೋಚನೆ ಮಾಡೋದು ಬೇಡ. ಎಲ್ರಿಗೂ ಊಟದ ವ್ಯವಸ್ಥೆ ಉಂಟು. ಬನ್ನಿ.